ಇಂದು ಬೆಳಗಾವಿ ಉತ್ತರ ಮತಕ್ಷೇತ್ರದ ಶಾಸಕ ಆಸಿಫ್ ರಾಜು ಸೇಠ್ ಕ್ಷೇತ್ರದ ರಾಮತೀರ್ಥ ನಗರ್, ಅಶೋಕ್ ನಗರ್, ಚಂದ್ರಮೌಳಿ ಕಾಲೋನಿ ನಗರ ಪ್ರದೇಶಗಳಿಗೆ ಭೇಟಿ ನೀಡಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ಮತ್ತು ಕಾಮಗಾರಿಗಳ ಪರಿಶೀಲನೆ ನಡೆಸಿದರು. ಶಾಸಕರು ಬೆಳಗಾವಿ ರಾಮತೀರ್ಥ ನಗರದ ಶಿವಮಂದಿರ ಪರಿಸರ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿ ಸ್ಥಳೀಯ ಜನರ ಜೊತೆ ಚರ್ಚೆ ನಡೆಸಿ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲಾಗುವುದು ಎಂದು ಭರವಸೆ ನೀಡಿದರು. ರಾಮತೀರ್ಥ ನಗರದಲ್ಲಿ ನಾಲ್ಕು ಫೇಸ್ದಲ್ಲಿ ನಾವು ಕೆಲಸ ಮಾಡ್ತೀವಿ. ಅದು ನಾಲಾ ಇದೆ, ಡ್ರೈನ್ಸ್ ಇದೆ, ರೋಡ್ಸ್, ಅಸ್ಫಾಲ್ಟಿಂಗ್, ಫುಟ್ಪಾತ್ಸ್ ಮತ್ತು ಎಲೆಕ್ಟ್ರಿಕಲ್. ಇದು 4 ಫೇಸ್ದು ಬಜೆಟ್ 18 ಕೋಟಿ ಇದೆ. ಇದು ಬುಡಾದಿಂದ ನಾವು ಮಾಡ್ತಾ ಇದ್ದೇವೆ. ನಮ್ಮ ಜೊತೆ ನಮ್ಮದು ಕಾರ್ಪೊರೇಟರ್ ಮತ್ತು ರೂಲಿಂಗ್ ಪಾರ್ಟಿ ಲೀಡರ್ ಇದ್ದಾರೆ, ಮತ್ತು ನಮ್ಮ ಮಾಜಿ ಮಹಾಪೌರ ಸಾಹೇಬ್ರು ಅದಾರು, ತಾಯಿರವ್ರು ಅದಾರು, ಮತ್ತು ಎಲ್ಲ ರಾಮತೀರ್ಥ ನಗರ ಹಿರಿಯವರು ಮತ್ತು ನಮ್ದು ಫ್ರೆಂಡ್ಸು ಅದಾರ. ಇಲ್ಲ ಇದು ಮಾರ್ಚ್ ಮೊದಲ 31 ಮಾರ್ಚ್ ಮೊದಲು ನಾವು ಕೆಲಸ ಇದು ಪೂರ್ಣ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಬೋಡಾದಿಂದ ಭಾಳ ಸಹಾಯ ಆಗ್ತಾ ಇದೆ, ಮತ್ತು ಇಲ್ಲಿ ಮಂದಿದು ಏನೇನು ಬೇಡಿಕೆ ಇದೆ ನಾವು ಎಲ್ಲ ಕಂಪ್ಲೀಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅಶೋಕ್ ನಗರ ಸ್ಥಳೀಯ ನಿವಾಸಿಗಳ ಬಹುದಿನಗಳ ಬೇಡಿಕೆಯಂತೆ ಒಳಚರಂಡಿ ಕಾಮಗಾರಿಗಳಿಗೆ ಚಾಲನೆ ನೀಡಿ ಅಶೋಕ್ ನಗರದ ಒಳಚರಂಡಿ ಯುಜಿಡಿ ಯೋಜನೆ ಅಡಿಯಲ್ಲಿ ನಿರ್ಮಾಣವಾಗುತ್ತಿದ್ದು, ಯೋಜನೆ 45 ಕಿಲೋಮೀಟರ್ ಗುರಿ ಹೊಂದಿದ್ದು 36 ಕೋಟಿ ರೂಪಾಯಿ ಅನುದಾನದಲ್ಲಿ ಈ ಯೋಜನೆ ಅನುಷ್ಠಾನಗೊಳ್ಳಲಾಗುತ್ತಾ ಇದೆ. ಅಶೋಕ್ ನಗರದ ಸ್ಥಳೀಯ ನಾಗರಿಕರೊಂದಿಗೆ ಸಂವಾದ ನಡೆಸಿ ಬಹುದಿನಗಳ ಬೇಡಿಕೆಯನ್ನು ಈಡೇರಿಸಲಾಗುತ್ತಾ ಇದೆ ಹಾಗೂ ಸುಸ್ಥಿರತೆ ಅಭಿವೃದ್ಧಿಯನ್ನು ನಿರಂತರವಾಗಿ ಮುಂದುವರಿಸಿಕೊಂಡು ಹೋಗಲಾಗುವುದು ಎಂದು ಶಾಸಕರು ಸ್ಥಳೀಯ ಜನರಿಗೆ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಸದಸ್ಯ ರಿಯಾಜ್ ಕಿಲೇದಾರ್ ಶಾಸಕರಿಗೆ ಸಾಥ್ ನೀಡಿದರು. सरकार के एनजीटी फंड में 37 करोड़ सैंक्शन हुआ है यूजीडी के लिए. तो आज हम हमारे कॉर्पोरेटर रियाज है साहब है और सभी पंच के हैं और जमात के लोग को लेके यहाँ पे काम का इफ्तिताह किया है. और जल्द से जल्द अशोक नगर में जो भी प्रॉब्लम है यूजीडी के सभी तरफ नया लाइन डाल के एक काम खत्म करने की जल्द से जल्द कोशिश करेंगे. ಚಂದ್ರಮೌಳಿ ಕಾಲೋನಿಗೆ ಅಭಿವೃದ್ಧಿ ಕಾಮಗಾರಿಗಳನ್ನು ಪರಿಶೀಲಿಸಿ ಸ್ಥಳೀಯ ಜನರೊಂದಿಗೆ ಕುಂದುಕೊರತೆಗಳನ್ನು ಆಲಿಸಿದರು. ಈ ಸಂದರ್ಭದಲ್ಲಿ ಶಾಸಕ ಆಸಿಫ್ ರಾಜು ಸೇಠ್, ಕಾಂಗ್ರೆಸ್ ಯುವ ನಾಯಕ ಅಮನ್ ಸೇಠ್, ಮಹಾನಗರ ಪಾಲಿಕೆ ಸದಸ್ಯರುಗಳು, ಸ್ಥಳೀಯ ನಾಗರಿಕರುಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ರತ್ನಾಕರ್ ಗೌಂಡಿ, ಬೆಳಗಾವಿ.